ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇರಾನ್ನ ಪರಮೋಚ್ಚ ನಾಯಕನ ಹತ್ಯೆಗೆ ಹತ್ತಿರವಾಗ್ತಾ ಇದೆ. ಈ ಸ್ಕೆಚ್ ಪ್ಲಾನ್ ಏನಿದೆ ಎಕ್ಸಿಕ್ಯೂಟ್ ಆಗುವಂತ ಸನಿಹ ಮತ್ತಷ್ಟು ಹತ್ತಿರ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಇರಾನ್ನ ಸುಪ್ರೀಂ ಲೀಡರ್ ಅಂತ ಕರೆಸ್ಕೊಳ್ಳುವಂತ ಅಯಾತುಲ್ಲಾ ಖಮೇನಿ ಆತನ ಹತ್ಯೆಗೆ ಸ್ಕೆಚ್ ಹಾಕಲಾಗಿದೆ. ಸನಿಹದಲ್ಲಿ ಹತ್ಯೆ ಆಗಬಹುದು ಅನ್ನುವಂತ ಒಂದಷ್ಟು ಲೆಕ್ಕಾಚಾರ ಖಮೇನಿ ಹತ್ಯೆಗೆ ಇಸ್ರೇಲ್ ರೂಪಿಸಿದೆ. ಭಾರಿ ಸಂಚು. ಹಾಗಾದ್ರೆ ಯಾರಾಗ್ತಾರೆ ಮುಂದಿನ ಸುಪ್ರೀಂ ಲೀಡರ್ ಅಂತ? ಹತ್ಯೆ ಸುಳಿವು ಸಿಗ್ತಾ ಇದ್ದಂತೆ 3 ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಆ 3 ಹೆಸರನ್ನ ಗುಪ್ತವಾಗಿ ಆಯ್ಕೆ ಸಮಿತಿಗೆ ತಿಳಿಸಿರೋದು ಖಮೇನಿ. ಆದ್ರೆ ಆ 3 ಹೆಸರಲ್ಲಿ ಖಮೇನಿ ಪುತ್ರನ ಹೆಸರಿಲ್ಲ. ಇನ್ನು ಆ 3 ಹೆಸರು ರಿವೀಲ್ ಮಾಡಿಲ್ಲ ಖಮೇನಿ. ಕಾರಣ ಇಸ್ರೇಲ್ನಿಂದ ಹತ್ಯೆ ಆಗುವಂತ ಹಿನ್ನೆಲೆ ಆ ರಹಸ್ಯವನ್ನ ಹಾಗೆ ಕಾಪಾಡಿಕೊಳ್ತಾ ಇದ್ದಾರೆ ಖಮೇನಿ. ಹಾಗಾದ್ರೆ ನಿಜಕ್ಕೂ ಕೂಡ ಅಯಾತುಲ್ಲಾ ಖಮೇನಿ ಹತ್ಯೆಗೆ ಸ್ಕೆಚ್ ಹಾಕಲಾಗ್ತಾ ಇದೆಯಾ? ಇಸ್ರೇಲ್ ಆ ರೀತಿಯಾಗಿ ಒಂದು ಸ್ಕೆಚ್ ಹಾಕೋದಕ್ಕೆ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ಯಾ? ಹಾಗಾದ್ರೆ ಅಯಾತುಲ್ಲಾ ಖಮೇನಿ ಹತ್ಯೆ ಆಗಿದ್ದೇ ಆದಲ್ಲಿ ಮುಂದಿನ ಸುಪ್ರೀಂ ಲೀಡರ್ ಯಾರಾಗ್ತಾರೆ ಅಂತ. ಈ ಯುದ್ಧ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆ ಕೊಟ್ಟಾಗ್ಲೂ ಅಷ್ಟೇ, ಇಸ್ರೇಲ್ ಎಚ್ಚರಿಕೆ ಕೊಟ್ಟಾಗ್ಲೂ ಅಷ್ಟೇ, ಅಯಾತುಲ್ಲಾ ಖಮೇನಿ ಮಾತ್ರ ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡೋದಿಲ್ಲ. ಯುದ್ಧ ಹೀಗೆ ಸಾಗುತ್ತೆ. ಇಸ್ರೇಲ್ ತಾನು ಮಾಡ್ತಾ ಇರುವಂತ ದಾಳಿಯನ್ನ ನಿಲ್ಸಿದ್ರೆ ಮಾತ್ರ ನಾವು ದಾಳಿ ನಿಲ್ಲಿಸ್ತೀವಿ, ಹಂಗೆ ಸುಮ್ಮನೆ ಮಾತುಕತೆಗೆ ಬರಲ್ಲ ಅಂತ ಅವ್ರು ಹೇಳಿದ್ರು. ಅದೇ ರೀತಿಯಾಗಿ ಈಗ ನೋಡಿ ಖಮೇನಿ ಹತ್ಯೆಗೆ ಸಂಬಂಧಪಟ್ಟಂತೆ ಭಾರಿ ಬಲೆ ಹೆಣಿತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಅಥವಾ ಚರ್ಚೆಗಳು ಓಡಾಡ್ತಾ ಇವೆ. ನಿಜಕ್ಕೂ ಕೂಡ 3 ಹೆಸರನ್ನ ಇನ್ನೂ ರಿವೀಲ್ ಮಾಡಿಲ್ವಲ್ಲ ಖಮೇನಿ ಅವರು. ಆ 3 ಜನರು ಯಾರು ಇರಬಹುದು ಅಂತೇಳಿ ಸದ್ಯ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಮತ್ತೆ ಈ ಕೆಲ 3 ಹೆಸರನ್ನ ಈಗಾಗಲೇ ಗುಪ್ತವಾಗಿ ಆಯ್ಕೆ ಸಮಿತಿಗೆ ಕಳಿಸ್ಕೊಟ್ಟಿದ್ದಾರಂತೆ. ಅವ್ರ 3 ಹೆಸರು ಯಾವಾಗ ರಿವೀಲ್ ಆಗುತ್ತೆ ಅದನ್ನ ನೋಡ್ಬೇಕಿದೆ.